ಇವತ್ತು ಹಾರ್ಮುಜ್ ಜಲಸಂಧಿಯಲ್ಲಿ ನಡೀತಾ ಇರುವಂತಹ ಯುದ್ಧ ಕೇವಲ ಇರಾನ್ ಮತ್ತೆ ಅಮೆರಿಕ ನಡುವಿನ ಜಗಳ ಅಲ್ಲ. ಅದು ನಮ್ಮ ಅಡುಗೆ ಮನೆಯ ಗ್ಯಾಸ್ ಸಿಲಿಂಡರ್ ವರೆಗೂ ಕೂಡ ಇವತ್ತು ಬಂದ್ ತಲುಪಿದೆ. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಸಂಸತ್ತಿನಲ್ಲಿ ಗ್ಯಾಸ್ ಕೊರತೆ ಇಲ್ಲ, ಜನ ಪ್ಯಾನಿಕ್ ಆಗಿ ಖರೀದಿ ಮಾಡ್ತಾ ಇದ್ದಾರೆ ಅಂತ ಹೇಳಿಕೆಯನ್ನ ಕೊಡ್ತಾರೆ. ಆದ್ರೆ ವಾಸ್ತವ ಏನ್ ಗೊತ್ತಾ? ಸಚಿವರ ಮಾತು ಏನೂ ಸಮಸ್ಯೆನೇ ಇಲ್ಲ ಅನ್ನುವಂತ ಒಂದು ಚಿತ್ರಣ ಕೊಟ್ರೆ ಜನರ ಸ್ಥಿತಿ ಮಾತ್ರ ಬೇರೆನೇ ಇದೆ. ಮೋರ್ಬಿ ಟೈಲ್ಸ್ ಕಾರ್ಖಾನೆಗಳ ಮಾಲೀಕರನ್ನ ಕೇಳಿ ನೋಡಿ. ಅವರು ಕಳೆದ ಒಂದು ವಾರದಿಂದನೂ ಗ್ಯಾಸ್ ಬಿಕ್ಕಟ್ಟಿನ ಬಗ್ಗೆ ದೂರನ್ನ ಕೊಡ್ತಿದ್ದಾರೆ. ರೆಸ್ಟೋರೆಂಟ್ ಮಾಲೀಕರ ಸಿಲಿಂಡರ್ಗಳು ಖಾಲಿ ಆಗಿವೆ, ಹೋಟೆಲ್ಗಳು ಬಂದ್ ಆಗ್ತಿವೆ, ಹಲವೆಡೆ ಬೀದಿ ಬದಿ ಸಣ್ಣ ಪುಟ್ಟ ಹೋಟೆಲ್ಗಳು ಬಂದ್ ಆಗಿವೆ, ಅಥವಾ ಅವರು ಟೀ ಕಾಫಿ ಮಾತ್ರನೇ ಮಾಡ್ತಾ ಇದ್ದಾರೆ. ಅಲ್ಲಿ ಊಟ ತಿಂಡಿ ತಯಾರು ಮಾಡೋದಕ್ಕೆ ಗ್ಯಾಸ್ ಕೊರತೆ ಇದೆ. ಮಾರುಕಟ್ಟೆಯಲ್ಲಿ ಗ್ಯಾಸ್ ಇಲ್ಲದೇನೆ ಕೋಲಾಹಲ ಉಂಟಾಗಿದೆ. ಹೋಟೆಲ್ಗಳಲ್ಲಿ ಈಗಾಗಲೇ ಕಟ್ಟಿಗೆಯನ್ನ ಬಳಸಿಕೊಂಡು ಅಡಿಗೆ ಮಾಡೋದಕ್ಕೆ ಪ್ರಾರಂಭ ಮಾಡಿರೋದ್ರ ಬಗ್ಗೆ ವರದಿಗಳು ಬಂದಿವೆ. ಮುಂಬೈ ಬೀದಿ ಬದಿ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲೂ ಕೂಡ ವಡಾಪಾವ್ ಮತ್ತೆ ಸಮೋಸ ಮಾರಾಟ ನಿಂತಿದೆ ಅಂತ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ. ವಿದ್ಯುತ್ನಲ್ಲಿ ನಡೆಯುವಂತಹ ಇಂಡಕ್ಷನ್ ಕುಕ್ ಟಾಪ್ಗಳ ಮಾರಾಟ ಈಗ ತೀವ್ರ ಹೆಚ್ಚಾಗಿದೆ. ಮನೆಯಲ್ಲಿ ಮದುವೆ ಕಾರ್ಯಕ್ರಮ ಇರೋರು ಅಡುಗೆ ಅವನಿಗೆ ಕಾಯೋ ಬದಲು ಈಗ ಗ್ಯಾಸ್ ಏಜೆನ್ಸಿ ಮುಂದೆ ಸಾಲಲ್ಲಿ ನಿಲ್ಲೋ ಹಾಗಾಗಿದೆ. ರಸ್ತೆ ಬದಿಯಲ್ಲಿ ಆಹಾರದ ಗಾಡಿ ಇಟ್ಟು ವ್ಯಾಪಾರ ಮಾಡುವಂತ ಬಡವನ ಹೊಟ್ಟೆ ಮೇಲೆ ಹೊಡೆತ ಬಿದ್ದಿದೆ. ಇವತ್ತು ಒಂದು ದಿನ ವ್ಯಾಪಾರ ಮಾಡದೆ ಹೋದ್ರೆ ಆತನ ಸಂಸಾರದ ಗತಿ ಏನು? ದಿನಾ ಇಡೀ ಕಷ್ಟಪಟ್ಟು ಕೆಲಸ ಮಾಡುವಂತ ಕಾರ್ಮಿಕರಿಗೆ ಸಿಗುವಂತ 7 ರೂಪಾಯಿ ಚಹಾ ಈಗ 10 ರೂಪಾಯಿ ಆಗಿದೆ. 70 ರೂಪಾಯಿ ಒಂದು ಊಟಕ್ಕೆ 100 ರೂಪಾಯಿ ಆಗಿದೆ ಇವತ್ತು. ನಿಮಗೆ ಈ ವ್ಯತ್ಯಾಸ ಬಹಳ ಸಣ್ಣದಾಗಿ ಕಾಣಬಹುದು, ಆದ್ರೆ ಆ ಕಾರ್ಮಿಕನಿಗೆ ಅದು ಆತನ ದಿನದ ಸಂಪಾದನೆಯಲ್ಲಿ ದೊಡ್ಡ ಪಾಲನೆ ಕಸಿದುಕೊಳ್ತಾ ಇದೆ. ಸರ್ಕಾರ ಸುಳ್ಳು ಹೇಳ್ತಾ ಇದೆ ಅನ್ನೋದಕ್ಕೆ IRCTC ನಿರ್ಧಾರನೇ ಸಾಕ್ಷಿ. ಇಲ್ಲಿ ಮುಂಬೈ ರೈಲ್ಗಳಲ್ಲಿ ಪ್ರಯಾಣಿಕರಿಗೆ ಬಿಸಿ ಅಡಿಗೆ ಬದಲು ರೆಡಿ ಟು ಈಟ್ ಆಹಾರವನ್ನ ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಯಾಕಂತಂದ್ರೆ ಅವ್ರ ಕಿಚನ್ ನಲ್ಲಿ ಈಗ ಅಡಿಗೆ ಮಾಡೋದಕ್ಕೆ ಗ್ಯಾಸ್ ಇಲ್ಲ. ಅಂದ್ರೆ ಸಚಿವರ ಪ್ರಕಾರ ಈ IRCTC ಕೂಡ ಪ್ಯಾನಿಕ್ ಕ್ರಿಯೇಟ್ ಮಾಡ್ತಾ ಇದೆಯಾ, ಅಥವಾ ನಿಜವಾಗಿನೂ ಗ್ಯಾಸ್ ಬಿಕ್ಕಟ್ಟಿದೆಯಾ? ಹರ್ದೀಪ್ ಸಿಂಗ್ ಪುರಿ ಅವರು ಇದಕ್ಕೆ ಉತ್ತರ ನೀಡಬೇಕಲ್ವಾ? ಇರಾನ್ ಬೆದರಿಕೆ ಹಾಕ್ತಾ ಇದೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಏರ್ತಾ ಇದೆ, ಆದ್ರೆ ನಮ್ಮ ಸರ್ಕಾರ ಮಾತ್ರ ಎಲ್ಲಾನು ಸರಿ ಇದೆ ಅಂತ ಸಮಾಧಾನ ಮಾಡ್ತಾ ಕೂತಿದೆ. ಬರೀ ಭಾಷಣಗಳಿಂದ ಜನರ ಹೊಟ್ಟೆ ತುಂಬೋದಿಲ್ಲ. ಗ್ಯಾಸ್ ಸಿಲಿಂಡರ್ ಇಲ್ಲದೇನೆ ಕಂಗೆಟ್ಟಿರೋರು ಮತ್ತೆ 7 ರೂಪಾಯಿ ಚಹಾಕ್ಕೆ ಇವತ್ತು 10 ರೂಪಾಯಿ ಕೊಡ್ತಾ ಇರುವಂತ ಕಾರ್ಮಿಕನಿಗೆ ಸಮಾಧಾನ ಬೇಕಾಗಿಲ್ಲ, ಪರಿಹಾರ ಬೇಕಾಗಿದೆ ಅವರಿಗೆ. ಈ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ? ಗ್ಯಾಸ್ ಸಿಲಿಂಡರ್ ಕೊರತೆ ಅಥವಾ ಅದ್ರ ಬೆಲೆ ಏರಿಕೆ ಬಿಸಿ ನಿಮ್ಮ ಮನೆಗೂ ತಟ್ಟಿದೆಯಾ ಅಥವಾ ಇಲ್ವಾ? ಈ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ. ನೀವಿನ್ನು ವಾರ್ತಾಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿಬಿಡಿ. ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಅದ್ರ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.